ಒಬ್ಬ ಕಳ್ಳ ಅಂತ ಗೊತ್ತಾದ ಮೇಲೆ ಅರೆಸ್ಟ್ ಮಾಡಿದ್ದೀರಾ ನೀವು? ಯಾಕೆ ಅವನ್ನ ಯಾವ ಮೇಲೆ ಎಲ್ಲೆಲ್ಲಿ ಹಲ್ಲೆ ಆಗಿದೆ ಅಂತ ಬರ್ದಿದ್ದಾರೆ. ಹೆಂಗ್ ಬರೆದ್ರು ಡಾಕ್ಟ್ರು? ಹಲ್ಲೆ ಮಾಡಿದೆ ಯಾವ್ದಾರ ವ್ಯಕ್ತಿ ಆಯ್ತು ಸರ್, ನೀವು ವಿಚಾರಣೆ CCTV ಇದೆ ಅಂತ ಹೇಳ್ತೀರಾ. CCTV ಎಲ್ಲಿದೆ ಸರ್? ಇಲಾಖೆಯ ಹೊರಗಡೆ ಇದೆ. ಹೌದು ವೀಕ್ಷಕರೇ, ಎರಡು ಸಮುದಾಯಗಳ ನಡುವೆ ವಿಷ ಬೀಜ ಬಿತ್ತುವುದು ಸರಿಯಿಲ್ಲ ಎಂದು ಕೆಲಂಬಲಿ ಎಸ್ ನಾಗೇಂದ್ರ ಆರೋಪ ಮಾಡಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಚಾಮರಾಜನಗರ ಜ್ಯೋತಿಗೌಡನಪುರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡು ಸಮುದಾಯಗಳ ನಡುವೆ ವಿಷ ಬೀಜ ಬಿತ್ತುವ ಕೆಲಸ ಮಾಡುವುದು ಸರಿಯಲ್ಲ ಎಂದು ನಾಯಕ ಸಮುದಾಯದ ಮುಖಂಡ ಕೆಲಂಬಲಿ ಎಸ್ ನಾಗೇಂದ್ರ ತಿಳಿಸಿದರು. ಕಳೆದ ಕೆಲ ದಿನಗಳ ಹಿಂದೆ ಅಯ್ಯನಪುರ ಶಿವಕುಮಾರ್ ಅವರು ಸುದ್ದಿಗೋಷ್ಠಿಯಲ್ಲಿ ನಮ್ಮ ನಾಯಕ ಸಮುದಾಯದ ಮುಖಂಡರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿದ್ದಾರೆ. ಅಲ್ಲದೆ ಮೂಲಕ ದಲಿತ ಹಾಗೂ ನಾಯಕ ಸಮುದಾಯದವರ ನಡುವೆ ಗಲಭೆಗೆ ಪ್ರಚೋದನೆ ನೀಡುವ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ಆರೋಪಿಸಿದರು. ಜ್ಯೋತಿಗೌಡನಪುರದಲ್ಲಿ ನಡೆದ ಅಂಬೇಡ್ಕರ್ ಫ್ಲೆಕ್ಸ್ ಹಾಗೂ ಬುದ್ಧನ ಪ್ರತಿಮೆ ವಿರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಇಲಾಖೆ ನಡೆಸಿರುವ ತನಿಖೆಯಲ್ಲಿ ಲೋಪ ಇದೆ ಹಾಗೂ ಈ ಪ್ರಕರಣವನ್ನು SITಗೆ ವಹಿಸಬೇಕು ಎಂದು ನಾಯಕ ಸಮುದಾಯ ಪ್ರತಿಭಟನೆ ಮಾಡಿದೆ ಹೊರತು ದಲಿತ ಸಮುದಾಯದವರ ವಿರುದ್ಧ ಅಲ್ಲ. ಆದರೆ ಈ ಪ್ರತಿಭಟನೆಗೆ ಬೇರೆ ರೂಪ ನೀಡಿ ನಮ್ಮ ಸಮುದಾಯದ ಮುಖಂಡರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಖಂಡನೀಯ ಎಂದರು. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಬ್ಬನನ್ನು ಮಾತ್ರ ಬಂಧಿಸಿದ್ದು, ಉಳಿದವರನ್ನು ಯಾಕೆ ಬಂಧಿಸಿಲ್ಲ? ಅಲ್ಲದೆ ಆ ವೇಳೆ ಆಟೋದಲ್ಲಿ ದೇವಸ್ಥಾನದಲ್ಲಿ ಕಳ್ಳತನ ಮಾಡಲು ಕೆಲವು ಕಳ್ಳರು ಸಹ ಓಡಾಡಿದ್ದರು ಎಂದು ಹೇಳುವ ಪೊಲೀಸರು ಅವರ ಮೇಲೆ ಯಾಕೆ ಕ್ರಮ ವಹಿಸಲಿಲ್ಲ ಎಂದು ಪ್ರಶ್ನಿಸಿದರು. ಜ್ಯೋತಿಗೌಡನಪುರದಲ್ಲಿ ನಾಯಕ ಹಾಗೂ ದಲಿತ ಸಮುದಾಯದವರು ಸಹೋದರರಂತೆ ಇದ್ದಾರೆ. ಈ ನಡುವೆ ನಮ್ಮ ಸಮುದಾಯದ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಗಲಭೆ ಉಂಟು ಮಾಡುವ ಕೆಲಸವನ್ನು ಮಾಡಬಾರದು ಎಂದು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ನಾಯಕ ಸಮುದಾಯದ ಮುಖಂಡರಾದ ಬುಲೆಟ್ ಚಂದ್ರು, ಮಂಜು, ಬಸವರಾಜು, ಚಂದ್ರು, ರಘು ಇದ್ದರು. ವರದಿ ಮಣಿಕಂಠ ನಾಯಕ್, ಚಾಮರಾಜನಗರ. ಅದೇ ದಾರಿ ತಾನೇ ಹೋಗಿರೋದು. ಆ ವಿಡಿಯೋ ಯಾಕಿಲ್ಲ ನಿಮ್ಮ ಹತ್ರ? ಅವನೇ ಅಪರಾಧಿ ಆಗಿದ್ರೆ ಆ ವಿಡಿಯೋದಲ್ಲಿ ಆ ವ್ಯಕ್ತಿ ಯಾಕಿಲ್ಲ? ಅದು ಪ್ರಶ್ನೆ ಹುಟ್ಟುತ್ತಲ್ಲ ನಮಗೆ. ಈಗ ನೀವು ಬೇರೆದೆಲ್ಲ ರೆಕಾರ್ಡ್ ಇದೆ, ವೆಹಿಕಲ್ ಹೋಗಿರೋದಿದೆ, ಅದು ಮತ್ತೊಂದು ಹೋಗಿದೆ ಅಂತ ಹೇಳ್ತೀರಲ್ಲ, ಆ ವ್ಯಕ್ತಿ ಹೋಗಿರೋ ವಿಡಿಯೋ ಎಲ್ಲಿದೆ ನಿಮ್ಮ ಹತ್ರ? ಆಮೇಲೆ ಅವರಂತಾರೆ ಇಂದಿನ ಪ್ರಕರಣಗಳಲ್ಲಿ ಈ ತರ ಆಗಿದೆ. ಇದರಲ್ಲಿ ನಿಜವಾದ ಅಪರಾಧಿ ಯಾರಿದ್ರೆ ಅವನ್ನ ಬಂಧಿಸಿ, ನಿರಪರಾಧಿಗೆ ಯಾವುದೇ ಕಾರಣ ಶಿಕ್ಷೆ ಕೊಡಬೇಡಿ. ಆ ಅನುಮಾನ ಹುಟ್ಟಾಕಿದ್ಯಾರು? ಪೊಲೀಸ್ ಇಲಾಖೆಯವರು. ನಾವು ಮೊದಲಿಂದ ಯಾವಾಗ ಮಂಜುನ ಅರೆಸ್ಟ್ ಮಾಡಿದ್ರು, ಯಾವ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು, ಆಗ ನಾವು ಯಾವ ಪ್ರಶ್ನೆ ಮಾಡಿಲ್ಲ. ಯಾಕೆ ಅರೆಸ್ಟ್ ಮಾಡಿದ್ರಿ, ಯಾಕೆ ವಿಚಾರಣೆಗೆ ಇಟ್ಕೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ಯಾವುದೇ ನಮ್ಮ ಮುಖಂಡರಾಗ್ಲಿ, ನಮ್ಮ ಸಮಾಜದ ಲೀಡರ್ಗಳಾಗ್ಲಿ, ನಮ್ಮ ಸಮಾಜದ ಹುಡುಗರಾಗ್ಲಿ ಹೋಗಿ ಪ್ರಶ್ನೆ ಮಾಡಿಲ್ಲ. ಇಲಾಖೆ ಒಂದು ಒಳ್ಳೆ ಇದು ಮಾಡಿದೆ, ಅಪರಾಧಿ ಇದ್ರೆ ಶಿಕ್ಷೆ ಆಗಲಿ ಅಂತ ನಾವು ಸುಮ್ಮನೆ. ನಮ್ಗೆ ಅನುಮಾನ ಹುಟ್ಟಿದ್ರು ನೀವು ಎರಡನೇ ವ್ಯಕ್ತಿನ ಕರ್ಕೊಂಡು ಹೋಗಿ ಇದೇ ತರ ಹೇಳಿಕೆ ಮಾಡಬೇಕು, ಇದೇ ತರ ಹೇಳಿಕೆ ಕೊಡ್ಬೇಕು ಅಂತ ಬಲವಂತ ಹೊಡೆದು ನೀವು ಮಾಡಿದ್ಮೇಲೆ ತಾನೇ ಗೊತ್ತಾಯ್ತು ನೀವು ದಾರಿ ತೋರಿಸ್ತಾ ಇದ್ದಾರೆ ಇಲಾಖೆ ಪೊಲೀಸ್ ಇಲಾಖೆ ಒಪ್ಪು ಅಂತ. ಅವನು ಮೆಡಿಕಲ್ ಮಾಡ್ಕೊಂಡಿದ್ದಾರೆ, ಮೆಡಿಕಲ್ ಆಗಿದೆ, MLC ಆಗಿದೆ ಸರ್. ಹಾಗಾದ್ರೆ ನಾವು ಅಷ್ಟೆಲ್ಲ ಹೇಳಿ ಇಷ್ಟೆಲ್ಲ ವಾದ ಮಾಡಿ ಅವನ ಆಗಿರೋ ಇಲ್ಲಿವರೆಗೆ ಯಾಕೆ ಕಾನೂನು ಕ್ರಮ ತಗೋತಾ ಇಲ್ಲ ನೀವು ಅಧಿಕಾರಿಗಳ ಮೇಲೆ? ನಾವು ಯಾವ ಹಲ್ಲೆ ಮಾಡಿದ್ವಿ ಆ ವ್ಯಕ್ತಿ ಮೇಲೆ ಕಾನೂನು ತಗೋತೀವಿ ಯಾಕೆ ತಗೋತಾ ಇಲ್ಲ ನೀವು? ಈ ಮೇಲೆ ಪ್ರತಿ ಸರಿಯೂ ಶಿವಕುಮಾರ್ ಅವರ ಪತ್ರಿಕಾಗೋಷ್ಠಿಗೆ ಹಿಂದೆ ಪೊಲೀಸ್ ಇಲಾಖೆ ಕುಮ್ಮಕ್ಕಂತೂ ನೂರಿದೆ. ಪೊಲೀಸರ ಕುಮ್ಮಕ್ಕಿಲ್ಲ ಅಂದಿದ್ರೆ ಎರಡೂ ಸಮಾಜದ ನಡುವೆ ಏನ್ ದ್ವೇಷ ಹುಟ್ಟಾಗ್ತಾ ಇದ್ರೆ ಅವ್ರ ಮೇಲೆ ಯಾಕೆ ಕ್ರಮ ತಗೋತಾ ಇಲ್ಲ ನೀವು? ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಮಾಜದ ವಿರೋಧಿಗಳಲ್ಲ. ಬನ್ನಿ ಎರಡೂ ಸಮಾಜದ ಮುಖಂಡರು ಕೂತ್ಕೊಂಡು ಚರ್ಚೆ ಮಾಡಿ ಇದನ್ನ ಉನ್ನತ ತನಿಖೆ ಮಾಡ್ಸೋಣ. ಯಾಕೆ ಹೇಳಿಕೆಗಳನ್ನ ಕೊಟ್ಟು ಎರಡೂ ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು, ತಂದು ಹೊಡೆಯುವಂತ ಕೆಲಸ ಮಾಡಬೇಕು? ನೇರವಾಗಿ ಹೇಳ್ತಾ ಇದ್ದೀನಿ, ಎರಡೂ ಸಮಾಜನ ಹೊಡೆಯುವಂತ ಕೆಲಸನ ಅಯ್ಯನಪುರ ಶಿವಕುಮಾರ್ ಅವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬೇಕು. ಅವರು ತಮ್ಮ ಗೌರವಕ್ಕೆ ತಕ್ಕಂಗೆ ನಡ್ಕೊಬೇಕು. ಎರಡೂ ಸಮಾಜದ ಹೊಡೆಯುವಂತ ಕೆಲಸ ಮಾಡ್ತಿರೋದು ಅಯ್ಯನಪುರ ಶಿವಕುಮಾರ್ ಅವರೇ. ಅದನ್ನ ಖಂಡಿಸೋಕ್ಕೋಸ್ಕರ ನಾನು ಇದನ್ನ ಪತ್ರಿಕಾಗೋಷ್ಠಿನ ಕರೆದಿದ್ದೀನಿ. ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮ ಸಮುದಾಯ ಮುಖಂಡರಾದಂತಹ ಚಂದ್ರು ಅವರು ಹಾಗೂ ಬುಲೆಟ್ ಚಂದ್ರಣ್ಣ, ಮಂಜಣ್ಣ ಹಾಗೂ ಬಸವರಾಜು ಹಾಗೂ ರಘು ಅವರಿಗೆ ಮೊದಲಿಗೆ ಸ್ವಾಗತ ಕೊಡ್ತಾ, ಹಾಗೂ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಏನು ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೂ, ಪ್ರಿಂಟ್ ಮೀಡಿಯಾ ಹಾಗೂ ಎಲೆಕ್ಟ್ರಿಕ್ ಮೀಡಿಯಾದ ಎಲ್ಲ
ವರದಿಗಾರರಿಗೆ ಸ್ವಾಗತವನ್ನು ಕೋರ್ತೀನಿ. ಏನ್ ಕಳೆದ ವಾರ ಸರಿ ಅಯ್ಯನಪುರ ಶಿವಕುಮಾರ್ ಅವರು ನಾವು ಪ್ರತಿಭಟನೆಯನ್ನ ಮಾಡಿದ್ದೇ ದೊಡ್ಡ ತಪ್ಪು ತರ ಎಣಿಸಿ ನಮ್ಮ ಮುಖಂಡರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರು. ಅದನ್ನ ನಾವು ತೀವ್ರವಾಗಿ ನಮ್ಮ ಸಮುದಾಯದ ಯುವ ಮುಖಂಡರುಗಳು ಹಾಗೂ ಎಲ್ಲ ಸಮುದಾಯದ ಯಜಮಾನರುಗಳು ಖಂಡಿಸ್ತೀವಿ. ನಾವು ಮೊದಲಿಗೆ ನಾವು ಪ್ರತಿಭಟನೆ ಮಾಡಿದ್ದು ಯಾವುದೇ ಸಮುದಾಯದ ವಿರುದ್ಧ ಅಲ್ಲ, ಯಾವುದೇ ಸಮುದಾಯದ ಮುಖಂಡರ ವಿರುದ್ಧ ಅಲ್ಲ. ನಾವು ಮಾಡಿದ್ದು ಏನ್ ತನಿಖೆ ಆಗಿದೆ ಆ ತನಿಖೆ ಸರಿ ಇಲ್ಲ, ಆ ತನಿಖೆನ ಮರು ತನಿಖೆ ಮಾಡಿ ಯಾರು ನಿಜವಾದ ಅಪರಾಧಿಗಳಿದ್ದಾರೆ ಅವ್ರನ್ನ ಬಂಧಿಸಿ, ಇದಿಷ್ಟೇ ನಮ್ಮ ಅಜೆಂಡಾ ಇದೆ. ನಾವು ಯಾವುದೇ ಸಮುದಾಯದ ವಿರೋಧಿಗಳಲ್ಲ. ಮೊದಲನೇದಾಗಿ ಹೇಳ್ತೀವಿ, ನಾವು ಅಂಬೇಡ್ಕರ್ ಅವ್ರ ಮೇಲೆ ಬಹಳ ಪ್ರೀತಿ ಇದೆ, ಗೌರವ ಇದೆ, ಆಧಾರ ಇದೆ. ಮೊದಲಿಗೆ ನಾವು ಏನು ಜ್ಯೋತಿಗುಣಪುರ ಗ್ರಾಮದಲ್ಲಿ ಘಟನೆ ನಡೀತು, ಆಗ ಒಬ್ಬ ಆರೋಪಿನ ಇವರು ಇಲಾಖೆಯವರು ಬಂಧಿಸಿದರು. ಆಗಲೂ ಕೂಡ ನಾವು ಅವನ ವಿಚಾರಣೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಾಗಲಿ, ವಿಚಾರಣೆ ಆದ್ಮೇಲೆ ಅವನ್ನ ಯಾವಾಗ ಜೈಲಿಗೆ ಬಿಟ್ರು ಆ ಸಂದರ್ಭದಲ್ಲೂ ನಮ್ಮ ಮುಖಂಡರಾಗಿ ನಮ್ಮ ಸಮುದಾಯದ ಯಾರು ಇಲಾಖೆನ ಒಂದೇ ಒಂದು ಪ್ರಶ್ನೆ ಮಾಡಿಲ್ಲ. ನಾವು ಯಾಕೆ ಅರೆಸ್ಟ್ ಮಾಡಿದ್ದೀರಾ, ಯಾವ ವಿಚಾರಣೆ ಮಾಡಿದ್ದೀರಾ, ಇದನ್ನ ಮಾಡಿಲ್ಲ. ನಮಗೆ ಅನುಮಾನ ಶುರುವಾಗಿದ್ದಲ್ಲಿ ಎರಡನೇ ವ್ಯಕ್ತಿನ ಯಾವುದು ಶಿವಣ್ಣ ಅನ್ನೋ ವ್ಯಕ್ತಿನ ಯಾವಾಗ ಅರೆಸ್ಟ್ ಮಾಡಿ ಇಲಾಖೆಯವರು ಕರ್ಕೊಂಡೋಗಿ ಬಲವಂತವಾಗಿ ನೀನು ಇದೇ ತರ ಹೇಳಿಕೆ ಕೊಡಬೇಕು, ಇದೇ ತರ ನೀನು ಒಪ್ಪಬೇಕು ಅಂತ ಹೇಗ ಅವನ ಮೇಲೆ ಯಾವಾಗ ಒತ್ತಡ ಏರಿ ಹಲ್ಲೆ ಮಾಡಿ ಯಾವಾಗ ಅವನ ಹಿಂಸೆ ಕೊಟ್ಟು ವಾಪಸ್ ಕಳಿಸ್ತು, ಆ ವ್ಯಕ್ತಿ ಯಾವಾಗ ಬಂದು ನಮ್ಮ ಸಮುದಾಯದ ಮುಂದೆ ಅವನ ನೋವನ್ನ ಹೇಳ್ಕೊಂಡ ಆಗ ನಮ್ಗೆ ಆವಾಗ ಅಲ್ಲಿ ಹುಟ್ಟುಕತ್ತು ಅನುಮಾನ, ಈ ತನಿಖೆ ಏನೋ ಬೇರೆ ದಿಕ್ಕಲ್ಲಿ ತಲುಪಿದೆ. ಸರಿ, ಶಿವಕುಮಾರ್ ಅವರು ಹೇಳ್ತಾರೆ ನೀವ್ ಯಾರು ಪ್ರಶ್ನೆ ಮಾಡಕ್ಕೆ ಇಲಾಖೆನ, ಅವನ ಅಪರಾಧಿ ಅಲ್ಲ ಅಂತ ಹೇಳಕ್ಕೆ ನೀವ್ ಯಾರು ಪ್ರಶ್ನೆ ಮಾಡಿ? ಇಲಾಖೆಯು ಎಲ್ಲ ಪ್ರಕರಣದಲ್ಲೂ ಸರಿಯಾಗಿ ತನಿಖೆ ಆಗಿದೆಯಾ? ಎಷ್ಟೋ ತನಿಖೆಗಳಲ್ಲಿ ನಿರಪರಾಧಿಗಳನ್ನ ಅಪರಾಧಿ ಅಂತ ಮಾಡಿದಾರಲ್ಲ. ನಾವು ಹೇಳಿದ್ದು ಈ ನಿಜವಾದ ಅಪರಾಧಿಗಳು ಯಾರು ಇರಲಿ ಅವ್ರನ್ನ ಬಂಧಿಸಿ. ಏನು ಆಗಿದೆ ಆ ಘಟನೆಯನ್ನ ನಾವು ಕೂಡ ವಿರೋಧಿಸ್ತೀವಿ. ನಾವು ಪ್ರತಿಭಟನೆಯಲ್ಲಿ ಯಾವುದೇ ಸಮುದಾಯದ ವಿರುದ್ಧ ಒಂದು ಘೋಷಣೆಯನ್ನು ಕೂಗಿಲ್ಲ, ಯಾವುದೇ ಈ ವ್ಯಕ್ತಿಗಳ ಮೇಲೆ ಘೋಷಣೆ ಕೂಗಿಲ್ಲ. ನಮ್ಮ ನೇರ ಹೋರಾಟ ಬರೀ ಇಲಾಖೆಗೆ ಮಾತ್ರ. ಇಲಾಖೆ ಏನ್ ತನಿಖೆಯನ್ನ ದಾರಿ ತಪ್ಪಿಸಿತ್ತು ಆ ಇಲಾಖೆನ ಸರಿ ಮಾಡಿ ಸ್ಥಳೀಯ ಅಧಿಕಾರಿಗಳನ್ನ ವಜಾಗೊಳಿಸಿ SIT ತನಿಖೆ ಅಥವಾ ಹಾಲಿ ನ್ಯಾಯಾಧೀಶರ ನೇಮಕ ಮಾಡಿ ಅನ್ನೋದು ಅಷ್ಟೇ ನಮ್ಮ ಹೋರಾಟ ಆಗಿದೆ. ಇಲ್ಲಿ ನೇರವಾಗಿ ನಾನು ಒಂದು ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಜ್ಯೋತಿಗುಣಪುರದ ಪರಿಶಿಷ್ಟ ಜಾತಿಯ ಮುಖಂಡರುಗಳು ಹಾಗೂ ಜನತೆಗೆ ಮೊದಲು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ಈ ಘಟನೆಯಲ್ಲಿ ನಮ್ಮ ಯಾರೋ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದ್ರು ಕೂಡ ಯಾವುದೇ ತರದ ಗಲಭೆಯನ್ನ ಮಾಡದೆ, ಸೃಷ್ಟಿಯನ್ನ ಮಾಡದೆ ಎರಡೂ ಸಮುದಾಯವನ್ನ ಅಣ್ಣ ತಮ್ಮದ ತರ ಇವತ್ತಿನವರೆಗೂ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ಮೊದಲು ಜ್ಯೋತಿಗುಣಪುರದ ಪರಿಶಿಷ್ಟ ಜಾತಿ ಜನಗಳಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ. ಒಂದು ನೇರವಾಗಿ ಅಯ್ಯನಪುರ ಶಿವಕುಮಾರ್ ಅವರಿಗೆ ಒಂದು ತಲುಪಿಸ್ತೀನಿ, ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಮುದಾಯದ ನಾಯಕರನ್ನ ಮೂಲೆ ಗುಂಪು ಮಾಡಿದ್ದಾರೆ, ಮತ್ತೊಂದು ಮಾಡಿದ್ದಾರೆ. ಸ್ವಾಮಿ, ನಿನ್ನ ಸಮುದಾಯದಲ್ಲಿ ನಿನ್ನ ಸ್ಥಾನ ಏನು? ನೀನೇ ನಿನ್ನ ಸಮುದಾಯದಲ್ಲಿ ಹಿಡಿದೇ ಕಾಸು. ನಿನ್ಗೆ ಯಾವ ನೈತಿಕತೆ ಇದೆ ನನ್ನ ಸಮುದಾಯದ ಜನರನ್ನ ಮಾತಾಡಕ್ಕೆ? ನಿನ್ಗೆ ಯಾವ ಅಧಿಕಾರ ಕೊಟ್ಟಿದ್ದು ನನ್ನ ಸಮುದಾಯದ ಮುಖಂಡರನ್ನ ನೀನು ಏಕವಚನದಲ್ಲಾಗಿ ಇನ್ನೊಂದರ ಮಾತಾಡಕ್ಕೆ? ನೀವು ಮೊದಲು ಇಡೀ ಚಾಮರಾಜನಗರ ಜನತೆಗೆ ಗೊತ್ತಿದೆ, ಇಲ್ಲಿ ಸಮುದಾಯಗಳ ನಡುವೆ ಯಾರು ವಿಷ ಬಿತ್ತಾ ಇದ್ದಾರೆ, ಯಾರು ಈ ಸಮಾಜ ಒಳಗ ಕೆಲಸ ಮಾಡ್ತಾ ಇದ್ದಾರೆ, ಇಡೀ ಚಾಮರಾಜನಗರ ಜನತೆಗೆ ಗೊತ್ತು. ಮೊದಲು ಪೊಲೀಸ್ ಇಲಾಖೆಗೆ ಒಂದು ಪ್ರಶ್ನೆ ಮಾಡ್ತೀನಿ. ಎರಡೂ ಸಮುದಾಯದ ನಡುವೆ ಬಿರುಕನ್ನ ಉಂಟು ಮಾಡುವಂತ ಹೇಳಿಕೆಗಳನ್ನ ಶಿವಕುಮಾರ್ ನೀಡ್ತಾ ಇದ್ರು, ಯಾಕೆ ನೀವು ಕ್ರಮ ತಗೊಳ್ತಾ ಇಲ್ಲ? ಎರಡು ಸಮಾಜದನ್ನ ಎತ್ತುಕಟ್ಟ ಕೆಲಸನ ಶಿವಕುಮಾರ್ ಪ್ರತಿ ಸರಿನೂ ಮಾಡ್ತಾ ಇದ್ದಾರೆ ಪತ್ರಿಕಾಗೋಷ್ಠಿಗಳಲ್ಲಿ. ಅದನ್ನ ನೀವು ಈ ಹೇಳಿಕೆಗಳನ್ನ ನೋಡಿದ್ರು ಅವ್ರ ಮೇಲೆ ಯಾಕೆ ಕಾನೂನು ಕ್ರಮ ತಗೊಳ್ತಾ ಇಲ್ಲ ಅಂದ್ರೆ ನಮ್ಗೆ ಇನ್ನೊಂದು ಅನುಮಾನ ಏನಿದೆ, ಅವರ ಹಿಂದೆ ಪೊಲೀಸ್ ಇಲಾಖೆಯಲ್ಲಿ ನಿಂತು ಈ ತರ ಮಾಡಿಸ್ತಾ ಇದ್ದಾರೆ ಅನ್ನೋ ಅನುಮಾನವೂ ಇದೆ ನಮಗೆ. ಮೊದಲು ಶಿವಕುಮಾರ್ ಅವ್ರನ್ನ ಬಂಧಿಸಿ ಅವ್ರನ್ನ ಮುಂಬರುವ ಪರೀಕ್ಷೆಗೆ ಒಳಪಡಿಸಿದ್ರೆ ಈ ಘಟನೆ ಮತ್ತು ಪೊಲೀಸ್ ಇಲಾಖೆಯ ನಿಜವಾದ ಬಂಡವಾಳ ಈಚೆ ಬರ್ತದೆ. ನಮಗೆ ಎಲ್ಲೋ ಒಂದ್ ಕಡೆ
ಇದೆಲ್ಲ ಇಲಾಖೆ ನಿಲ್ಲಿಸಿ ಎರಡು ಸಮಾಜಗಳ ನಡುವೆ ತಂದಿಟ್ಟು ತಮ್ಮ ಇದನ್ನ ಬೇಳೆನ ಬೇಯಿಸ್ಕೊಳ್ಳೋ ಕೆಲಸಗಳು ನಡೀತಾ ಇದೆ. ಶಿವಕುಮಾರ್ ಅವರೇ, ದಯವಿಟ್ಟು ಇಲ್ಲಿ ಯಾವುದೇ ಎರಡು ಸಮಾಜನ ಒಡೆಯಂತ ಕೆಲಸ ಮಾಡಬೇಡಿ. ನಿಮ್ ರಾಜಕಾರಣದ ಏನಾರ ನಿಮ್ಗೆ ಇದ್ರೆ, ರಾಜಕಾರಣದ ಬೇಳೆ ಬೇಯಿಸ್ಕೋಬೇಕು ಅಂತಿದ್ರೆ ಸಮಾಜದ ಪರವಾಗಿ ಹೋರಾಟ ಮಾಡಿ ನೀವು ಬೇಳೆ ಬೇಯಿಸ್ಕೊಳ್ಳಿ. ಎರಡು ಸಮಾಜನ ಒಡೆದು ನಾನೇನು ದೊಡ್ಡವನಾಗ್ತೀನಿ ಅಂತ ಬೇಡ, ಆ ಕೆಲಸ ಮಾಡಬೇಡಿ. ಇಲ್ಲಿ SC ST ಸಮಾಜ ಎರಡು ಅಣ್ಣ ತಮ್ಮದ ತರ ಇದ್ದಾರೆ, ಅದನ್ನ ನೀವು ದಯವಿಟ್ಟು ಒಡೆಯಕ್ಕೆ ಹೋಗ್ಬೇಡಿ ಅಂತ ಈ ಪತ್ರಿಕಾಗೋಷ್ಠಿಯವನ್ನ ಮನವರಿಕೆ ಮಾಡ್ತಾ ಇದ್ದೀನಿ. ಹಾಗೂ ದಯವಿಟ್ಟು ಪೊಲೀಸ್ ಇಲಾಖೆಗೆ ನೇರವಾಗಿ ಹೇಳ್ತಾ ಇದೀವಿ, ಯಾರ ಅಪರಾಧಿ ಇದ್ದಾರೆ ಅವ್ರನ್ನ ಬಂಧಿಸಿ. ಆಮೇಲೆ ಇನ್ನೊಂದು, ನಮ್ಮ ಸಮಾಜ ನಿಜವಾದ ಅಪರಾಧಿ ಸಿಕ್ಕಿದ ತಕ್ಷಣ ಅಪರಾಧಿ ಸಿಕ್ತು ಅನ್ನೋಷ್ಟು ಲೆವೆಲ್ ನಾವು ನಿಲ್ಸಲ್ಲ. ಆ ವ್ಯಕ್ತಿನ ಗಡಿಪಾರು ಮಾಡಿ ಸರಿಯಾದ ಶಿಕ್ಷೆ ಆಗಂಡು ನಾವು ಹೋರಾಟ ಮಾಡ್ತೀವಿ. ಮಾಡೋಣ ಬನ್ನಿ, ಎರಡೂ ಸಮಾಜ ಮುಖಂಡರುಗಳ ಕುರಿತು ಚರ್ಚೆ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಹೋಗಿ ಮನವರಿಕೆ ಮಾಡೋಣ. ಇದನ್ನ ತನಿಖೆನ ಶೀಘ್ರವಾಗಿ ಮಾಡಿ. ಈ ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿ ಮಾಡಕ್ ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಮಿಕ್ಕವ್ರನ್ನ ಯಾಕೆ ಬಂಧಿಸ್ತಾ ಇಲ್ಲ ನೀವು? ಆಮೇಲೆ ಪೊಲೀಸರು ಒಂದಷ್ಟು ಕಾರಣಗಳು ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ. CCTVಯಲ್ಲಿ ಆಟೋ ಹೋಗಿದೆ. ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ. ನವೀನ್ ಗರುಡ, ಮೊಬೈಲ್ ನಂಬರ್ 7411065498. ಮತ್ತೊಮ್ಮೆ ನಮ್ಮ ಗರುಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ನಮಸ್ಕಾರ. ನಾನು ನಿಮ್ಮ ನವೀನ್.